ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಪ್ರಮುಖವಾದಂಥ ಕಾರ್ಯಕ್ರಮ ಇವತ್ತು 2070ಗೆ ನೆಟ್ ಝೀರೋ ಇವತ್ತು ಕಮಿಟ್ಮೆಂಟ್ ಏನಿದೆ ಅವರದು. ಈ ಒಂದು ಸ್ಕೀಮ್ನಲ್ಲಿ ಏನು ಗ್ಲೋಬಲಿ ಮಾರ್ಕೆಟ್ನಲ್ಲಿ ಇಂಡಿಯಾ ಇವತ್ತು ದೊಡ್ಡ ಮಟ್ಟದಲ್ಲಿ ಇನ್ವಾಲ್ವ್ ಆಗಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಪ್ರಮುಖವಾದ ಉದ್ದೇಶ. ಈ ಕಾರ್ಯಕ್ರಮ 2024 ಫೆಬ್ರವರಿ 15ನೇ ತಾರೀಕಿನಂದು ಏನು ಅನುಷ್ಠಾನಕ್ಕೆ ತರತಕ್ಕಂಥ ತೀರ್ಮಾನ ಮಾಡಿದರು. ಈಗ ನಮ್ಮ ಒಂದು ಇಲಾಖೆಯಿಂದ ಈ ಕಾರ್ಯಕ್ರಮಕ್ಕೆ ಅಪ್ಲಿಕೇಶನ್ಗಳನ್ನು ಕರೀತಕ್ಕಂಥದ್ದಕ್ಕೆ ಪೋರ್ಟಲ್ನ ಓಪನ್ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಯಾವುದೇ ಒಂದು ಕಂಪನಿ ಹೊಸದಾಗಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಆಗ್ತಕ್ಕಂಥದ್ದಕ್ಕೆ ಕನಿಷ್ಠ $4,150 ಕೋಟಿ ಅಂದರೆ $500 ಹಣವನ್ನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮದ ಮುಖಾಂತರ ಮುಂದಿನ 3 ವರ್ಷ ಆ ಕಂಪನಿಗಳು ಹೊರದೇಶದಿಂದ ಕಾರ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಮುಂದಿನ 3 ವರ್ಷ ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ 4,500 ಕೋಟಿ ಹಾಕ್ಲಿಕ್ಕೆ ಮುಂದೆ ಬರ್ತಾರೆ. 3 ವರ್ಷಗಳ ಕಾಲ 15% ಟ್ಯಾಕ್ಸನ್ನು ಕಟ್ತಕ್ಕಂಥವ್ರ ಮುಖಾಂತರ $35,000 ವೆಹಿಕಲ್ಗಳಿಗೆ 15% ರಿಯಾಯಿತಿಯ ಟ್ಯಾಕ್ಸನ್ನು ಕಟ್ತಕ್ಕಂಥದ್ದು. ಈ ಕಾರ್ಯಕ್ರಮದ ಮುಖಾಂತರ ಯಾರು ಅಪ್ಲಿಕೇಶನ್ ಹಾಕ್ತಾರೆ 5 ಲಕ್ಷ ರೂಪಾಯಿಗಳ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಫಿಕ್ಸೆಡ್ ಹಣವನ್ನು ಏನು ಕಟ್ಟಬೇಕಾಗ್ತದೆ, ಅದು ನಾನ್ ರಿಟರ್ನಬಲ್ ಆ ಫಿಕ್ಸೆಡ್ ಅಮೌಂಟನ್ನು ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಹಲವಾರು ರಿಯಾಯಿತಿಗಳನ್ನು ಈ ಒಂದು ಯೋಜನೆಯಲ್ಲಿ ನಾವೇನು ಕೊಟ್ಟಿದ್ದೇವೆ. ಒಂದೇ ಒಂದು ಲ್ಯಾಂಡ್ಗೆ ಯಾವುದೇ ರೀತಿಯ ಕನ್ಸೆಷನ್ ಇಲ್ಲ. ಅದು ಹೊರತುಪಡಿಸಿ R&D ಇರ್ಬೋದು, ಹಲವಾರು ಮೆಷಿನರಿಗಳಿಗಿರ್ಬೋದು, ಅದಕ್ಕೆ ಎಲ್ಲ ರೀತಿಯ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದೇವೆ. ರಿಯಾಯಿತಿಗಳನ್ನು ಯಾವ ರೀತಿ ಕೊಡ್ತೀವಿ ಅಂತ ಹೇಳಿ. ಇದು ಒಟ್ಟಾರೆ 2026 15ನೇ ತಾರೀಕಿನ ಒಳಗೆ ಈ ಪ್ರೋಸೆಸ್ ಎಲ್ಲ ಮುಗಿತಾ ಇದೆ. ಈಗಲೇ ಒಂದು 4-5 ಕಂಪನಿಗಳು ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದಾರೆ. ವೋಲ್ಸ್ ವ್ಯಾಗನ್ನು, ಬೆನ್ಸ್ ಮರ್ಸಿಡೀಸು, ಸ್ಕೋಡಾ, ಕಿಯಾ, ಈ 5-6 ಕಂಪನಿಗಳು ಇವತ್ತು ಈ ಒಂದು ಸ್ಕೀಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಅವರ ಒಂದು ಏನು ಈ ಆಸಕ್ತಿಯನ್ನು ತೋರಿಸಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಶೋರೂಮ್ ಮಾಡ್ತಾರೆ ಅನ್ನೋದು ಮಾಧ್ಯಮದಲ್ಲಿದೆ. ಶೋರೂಮ್ ಮಾಡಬೇಕು ಅಂತಕ್ಕಂಥದ್ದು ಇದೆ. ಮ್ಯಾನುಫ್ಯಾಕ್ಚರಿಂಗ್ ತೋರಿಸಿಲ್ಲ. ಇಲ್ಲ, ಹಲವಾರು ವರ್ಷಗಳಿಂದ ಚರ್ಚೆ ಇತ್ತು. ಪ್ರಧಾನಮಂತ್ರಿಗಳಿಗೂ ಟೆಸ್ಲಾ ಇಲ್ಲಿಗೆ ಬರಬೇಕು ಅಂತಕ್ಕಂಥದ್ದಿತ್ತು. ಬಟ್ ಅವರು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯನ್ನು ತರ್ತಕ್ಕಂಥ ಆಸಕ್ತಿ ಇಲ್ಲಿಯವರೆಗೆ ತೋರಿಸಿಲ್ಲ. ಮುಂದೆ ಏನಾದರೂ ತೋರಿಸ್ತಾರೋ ನೋಡೋಣಂತೆ. ಹಲವಾರು ವರ್ಷಗಳ ನಂತರ ಬೆಂಗಳೂರಿನ RCB
ತಂಡ ಫೈನಲ್ಗೆ ಬಂದಿರತಕ್ಕಂಥದ್ದೇನಿದೆ, ಎಲ್ಲರ ಒಂದು ನಿರೀಕ್ಷೆ ಫೈನಲ್ನ ಪಂದ್ಯಾವಳಿಯಲ್ಲಿ RCB ತಂಡ ಈ ಬಾರಿ ಪ್ರಶಸ್ತಿಯನ್ನು ಪಡಿತಾರೆ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಎಲ್ಲರಲ್ಲೂ ನಿರೀಕ್ಷೆಗಳೇನಿದೆ. ಈ ಬಾರಿಯ ಫೈನಲ್ನಲ್ಲಿ RCB ತಂಡ ಯಶಸ್ವಿಯಾಗಿ ಕಪ್ಪನ್ನು ಪಡೆಯತಕ್ಕಂಥದ್ರಲ್ಲಿ ಎಲ್ಲರ ಶ್ರಮ, ನಮ್ಮ ಕ್ರೀಡಾಪಟುಗಳು ಇವತ್ತು ಯಶಸ್ಸನ್ನು ಕಾಣಲಿ ಅಂತಕ್ಕಂಥ ಒಂದು ಶುಭ ಹಾರೈಸ್ತೀನಿ. ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಪ್ರಮುಖವಾದಂಥ ಕಾರ್ಯಕ್ರಮ ಇವತ್ತು 2070ಗೆ ನೆಟ್ ಝೀರೋ ಇವತ್ತು ಕಮಿಟ್ಮೆಂಟ್ ಏನಿದೆ ಅವ್ರದ್ದು, ಈ ಒಂದು ಸ್ಕೀಮ್ನಲ್ಲಿ ಏನು ಗ್ಲೋಬಲಿ ಮಾರ್ಕೆಟ್ನಲ್ಲಿ ಇಂಡಿಯಾ ಇವತ್ತು ದೊಡ್ಡ ಮಟ್ಟದಲ್ಲಿ ಇನ್ವಾಲ್ವ್ ಆಗಬೇಕು ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಪ್ರಮುಖವಾದ ಉದ್ದೇಶ. ಈ ಕಾರ್ಯಕ್ರಮ 2024 ಫೆಬ್ರವರಿ 15ನೇ ತಾರೀಕಿನಂದು ಏನು ಅನುಷ್ಠಾನಕ್ಕೆ ತರತಕ್ಕಂಥ ತೀರ್ಮಾನ ಮಾಡಿದರು. ಈಗ ನಮ್ಮ ಒಂದು ಇಲಾಖೆಯಿಂದ ಈ ಕಾರ್ಯಕ್ರಮಕ್ಕೆ ಅಪ್ಲಿಕೇಶನ್ಗಳನ್ನು ಕರೀತಕ್ಕಂಥದ್ದಕ್ಕೆ ಪೋರ್ಟಲ್ನ ಓಪನ್ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಯಾವುದೇ ಒಂದು ಕಂಪನಿ ಹೊಸದಾಗಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಆಗ್ತಕ್ಕಂಥದ್ದಕ್ಕೆ ಕನಿಷ್ಠ $4,150 ಕೋಟಿ ಅಂದರೆ $500 ಹಣವನ್ನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮದ ಮುಖಾಂತರ ಮುಂದಿನ 3 ವರ್ಷ ಆ ಕಂಪನಿಗಳು ಹೊರದೇಶದಿಂದ ಕಾರ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಮುಂದಿನ 3 ವರ್ಷ ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ 4,500 ಕೋಟಿ ಹಾಕ್ಲಿಕ್ಕೆ ಮುಂದೆ ಬರ್ತಾರೆ, 3 ವರ್ಷಗಳ ಕಾಲ 15% ಟ್ಯಾಕ್ಸನ್ನು ಕಟ್ತಕ್ಕಂಥವ್ರ ಮುಖಾಂತರ $35,000 ವೆಹಿಕಲ್ಗಳಿಗೆ 15% ರಿಯಾಯಿತಿಯ ಟ್ಯಾಕ್ಸನ್ನು ಕಟ್ತಕ್ಕಂಥದ್ದು. ಈ ಕಾರ್ಯಕ್ರಮದ ಮುಖಾಂತರ ಯಾರು ಅಪ್ಲಿಕೇಶನ್ ಹಾಕ್ತಾರೆ, 5 ಲಕ್ಷ ರೂಪಾಯಿಗಳ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಫಿಕ್ಸೆಡ್ ಹಣವನ್ನು ಏನು ಕಟ್ಟಬೇಕಾಗ್ತದೆ, ಅದು ನಾನ್ ರಿಟರ್ನಬಲ್ ಆ ಫಿಕ್ಸೆಡ್ ಅಮೌಂಟನ್ನು ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಹಲವಾರು ರಿಯಾಯಿತಿಗಳನ್ನು ಈ ಒಂದು ಯೋಜನೆಯಲ್ಲಿ ನಾವೇನು ಕೊಟ್ಟಿದ್ದೇವೆ. ಒಂದೇ ಒಂದು ಲ್ಯಾಂಡ್ಗೆ ಯಾವುದೇ ರೀತಿಯ ಕನ್ಸೆಷನ್ ಇಲ್ಲ. ಅದು ಹೊರತುಪಡಿಸಿ R&D ಇರ್ಬೋದು, ಹಲವಾರು ಮೆಷಿನರಿಗಳಿರ್ಬೋದು, ಅದಕ್ಕೆ ಎಲ್ಲ ರೀತಿಯ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದೇವೆ, ರಿಯಾಯಿತಿಗಳನ್ನು ಯಾವ ರೀತಿ ಕೊಡ್ತೀವಿ ಅಂತ ಹೇಳಿ. ಇದು ಒಟ್ಟಾರೆ 2026 15ನೇ ತಾರೀಕಿನ ಒಳಗೆ ಈ ಪ್ರೋಸೆಸ್ ಎಲ್ಲ ಮುಗಿತಾ ಇದೆ. ಆಗಲೇ ಒಂದು 4-5 ಕಂಪನಿಗಳು ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದಾರೆ. ವೋಲ್ಸ್ ವ್ಯಾಗನ್ನು, ಬೆನ್ಸ್ ಮರ್ಸಿಡೀಸು, ಸ್ಕೋಡಾ, ಕಿಯಾ, ಈ 5-6 ಕಂಪನಿಗಳು ಇವತ್ತು ಈ ಒಂದು ಸ್ಕೀಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಅವರ ಒಂದು ಏನು ಈ ಆಸಕ್ತಿಯನ್ನು ತೋರಿಸಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಶೋರೂಮ್ ಮಾಡ್ತಾರೆ ಅನ್ನೋದು ಮಾಧ್ಯಮದಲ್ಲಿದೆ. ಶೋರೂಮ್ ಮಾಡಬೇಕು ಅಂತಕ್ಕಂಥದ್ದು ಇದೆ.
ಮ್ಯಾನುಫ್ಯಾಕ್ಚರಿಂಗ್ ತೋರಿಸಿಲ್ಲ. ಇಲ್ಲ, ಹಲವಾರು ವರ್ಷಗಳಿಂದ ಚರ್ಚೆ ಇತ್ತು. ಪ್ರಧಾನಮಂತ್ರಿಗಳಿಗೂ ಟೆಸ್ಲಾ ಇಲ್ಲಿಗೆ ಬರಬೇಕು ಅಂತಕ್ಕಂಥದ್ದಿತ್ತು. ಬಟ್ ಅವರು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯನ್ನು ತರ್ತಕ್ಕಂಥ ಆಸಕ್ತಿ ಇಲ್ಲಿಯವರೆಗೆ ತೋರಿಸಿಲ್ಲ. ಮುಂದೇನಾದರೂ ತೋರಿಸ್ತಾರೋ ನೋಡೋಣಂತೆ. ಹಲವಾರು ವರ್ಷಗಳ ನಂತರ ಬೆಂಗಳೂರಿನ RCB ತಂಡ ಫೈನಲ್ಗೆ ಬಂದಿರತಕ್ಕಂಥದ್ದೇನಿದೆ, ಎಲ್ಲರ ಒಂದು ನಿರೀಕ್ಷೆ ಫೈನಲ್ನ ಪಂದ್ಯಾವಳಿಯಲ್ಲಿ RCB ತಂಡ ಈ ಬಾರಿ ಪ್ರಶಸ್ತಿಯನ್ನು ಪಡಿತಾರೆ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಎಲ್ಲರಲ್ಲೂ ನಿರೀಕ್ಷೆಗಳೇನಿದೆ. ಈ ಬಾರಿಯ ಫೈನಲ್ನಲ್ಲಿ RCB ತಂಡ ಯಶಸ್ವಿಯಾಗಿ ಕಪ್ಪನ್ನು ಪಡೆಯತಕ್ಕಂಥದ್ರಲ್ಲಿ ಎಲ್ಲರ ಶ್ರಮ, ನಮ್ಮ ಕ್ರೀಡಾಪಟುಗಳು ಇವತ್ತು ಯಶಸ್ಸನ್ನು ಕಾಣಲಿ ಅಂತಕ್ಕಂಥ ಒಂದು ಶುಭ ಹಾರೈಸ್ತೀನಿ.